ಮಧುರೈ ಮುಗಿಸಿ ನಾವು ಹೋಗ್ತಾ ಇದೀವಿ ರಾಮೇಶ್ವರಂ ಕಡೆಗೆ. ಸೊ ಬ್ಲಾಗ್ ಅನ್ನ ಕನ್ನಡ ನೋಡೋಣ ನಾವು ಮರಿಬೇಡಿ. ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಹರ್ಷಿನಿ ಅವರು, ಯಾರು ಮಲ್ಕೊಂಡಿದ್ದಾರೆ, ನಮ್ಮ ಹರಿಣಿ ಮಾಮಿಯವರು ಆ್ಯಂಡ್ ನಮ್ಮ ಮಾಮಿಯವರು ರೋಹಿಣಿ ಅವರು, ಸಾರಿ ರಮ್ಯಾ ಅವರು. ಗಾಡಿ ಓಡಿಸ್ತಾ ಇರೋರು ರೋಹಿತ್. Stay on National Highway 86. ಫೈನಲಿ ನಾವು ಮ್ಯಾಪ್ ಅಲ್ಲಿರುವಂತ ತುದಿ ರಾಮೇಶ್ವರಂ ನಾವು ತಲುಪ್ತಾ ಇದ್ದೀವಿ. ಎಕ್ಸೈಟೆಡ್ ಎಸ್, ನಿಮ್ಗೂ ತೋರಿಸ್ತೀನಿ. ವೇಟ್ ಅಂಡ್ ವಾಚ್ ಬ್ಲಾಗ್ ಅನ್ನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಮಧುರೆಯಿಂದ ನೀವು ರಾಮೇಶ್ವರಂ ರೋಡ್ ಟ್ರಿಪ್ ಮಾಡ್ತಾ ಇದ್ರೆ ಆಲ್ಮೋಸ್ಟ್ 175 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಅಂದರೆ 2.5 ಅವರಲ್ಲಿ ನೀವು ರಾಮೇಶ್ವರನ ತಲುಪ್ತೀರಾ. ಆ ತಲುಪೋ ಮೊದಲೇ ನಿಮಗೆ ಪಂಬನ್ ಬ್ರಿಡ್ಜ್ ಎಲ್ಲಾನು ಸಿಗುತ್ತೆ. ಸಾಕಷ್ಟು ಪ್ಲೇಸ್ ಇದೆ ನೀವು ರಾಮೇಶ್ವರಂ ಅಲ್ಲಿ ನೋಡಕ್ಕೆ. ಅದಕ್ಕೋಸ್ಕರ ನೀವೇನಾದ್ರೂ ಈ ತರ ಟ್ರಿಪ್ ಮಾಡ್ತಾ ಇದ್ರೆ ರಾಮೇಶ್ವರಂಗಂತಾನೆ 1-2 ಡೇಸ್ ಅನ್ನ ಡೆಡಿಕೇಟ್ ಮಾಡಿ. ಸೊ ಏನೇನು ಇರುತ್ತೆ ಅಂದ್ರೆ ಪಂಬನ್ ಬ್ರಿಡ್ಜ್ ನಿಮ್ಗೆ ಆನ್ ದ ವೇನೆ ಸಿಗುತ್ತೆ ರಾಮೇಶ್ವರಂ ತಲುಪೋ ಮೊದಲು. ಅದು ತುಂಬಾ ಚೆನ್ನಾಗಿದೆ. ಅದ ನಂತರ ನೀವು ಧನುಷ್ಕೋಡಿ ಅಂದ್ರೆ ರಾಮ ಸೇತು ಪಾಯಿಂಟ್ ಅನ್ನ ಕೂಡ ನೋಡ್ಬೋದು. ದೆನ್ ನೆಕ್ಸ್ಟ್ ನೀವು ಅಬ್ದುಲ್ ಕಲಾಂ ಅವರ ಹೌಸ್ ಆ್ಯಂಡ್ ಮ್ಯೂಸಿಯಂ ಇದೆ, ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡಬಹುದು. ಪಂಚಮುಖಿ ಹನುಮಾನ್ ಹಾಗೆ ರಾಮೇಶ್ವರಂ ಲೈಟ್ ಹೌಸ್ ಅನ್ನು ಕೂಡ ಮಿಸ್ ಮಾಡಿಬಿಡಿ. ಬನ್ನಿ, ಇವಾಗ ನಾವಿಲ್ಲಿ ಸ್ಟಾಪ್ ಆಗಿದ್ದೀವಿ ಪಂಬನ್ ಬ್ರಿಡ್ಜ್ ಹತ್ರ. ಸೊ ನೀವು ಬ್ರಿಡ್ಜ್ ಅಲ್ಲೇ ನೀವು ಪಾರ್ಕಿಂಗ್ ಅನ್ನ ಮಾಡಿಬಿಡಿ. ಸ್ವಲ್ಪ ಹಿಂದೆ ಬಂದು ವೆಹಿಕಲ್ ಅನ್ನ ಪಾರ್ಕ್ ಮಾಡಿ 1 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗಿ. ವ್ಯೂ ತುಂಬಾ ಚೆನ್ನಾಗಿದೆ. ಸೊ ಪಂಬನ್ ಬ್ರಿಡ್ಜ್ ಮುಗೀತು. ಇವಾಗ ನಾವು ಹೊರಟಿದೀವಿ ರಾಮೇಶ್ವರಂ ಕಡೆಗೆ. ನಾವು ಯಾವುದೇ ರೀತಿಯ ಹೋಟೆಲ್ ಅನ್ನ ಅಥವಾ ಲಾಡ್ಜ್ ಅನ್ನ ಬುಕ್ ಮಾಡಿಲ್ಲ. ನೋಡೋಣ, ಕೆಲವೊಂದಿಷ್ಟು ಪ್ಲೇಸ್ ಅನ್ನ ನೋಡ್ತಾ ಹೋಗ್ತೀವಿ. ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಏಜ್ಡ್ ಪರ್ಸನ್ಸ್ ಬಂದಿದ್ದಾರಲ್ವಾ, ಅವರಿಗೆ ಕಂಫರ್ಟೇಬಲ್ ಆಗಿರುವಂತಹ ಅಂತ ಅಮ್ಯುನಿಟಿ ಸಿಕ್ಕಿದ್ರೆ ಮಾತ್ರ ನಾವು ಅದನ್ನು ಚೂಸ್ ಮಾಡ್ಕೊಳ್ಳೋಣ. ಹೇಗೂ ನಾವು ಇವತ್ತೇನು ಹೋಗಿ ನಾವು ದೇವರ ದರ್ಶನ ಮಾಡಲ್ಲ. ಟೆಂಪಲ್ಸ್ ಟೈಮಿಂಗು ನೀವು ವಿಸಿಟ್ ಮಾಡೋಕ್ಕೆ ನೋಡ್ತಾ ಇದ್ರೆ ಮಾರ್ನಿಂಗ್ 4 AM ಇಂದ ಆಫ್ಟರ್ನೂನ್ 12:30 1 PM ವರೆಗೂ ಓಪನ್ ಆಗಿರುತ್ತೆ. ದೆನ್ ಮಧ್ಯಾಹ್ನ ತಿರ್ಗಾ 3 PM ಇಂದ 8 PM ವರೆಗೂ ಇದು ಓಪನ್ ಆಗಿರುತ್ತೆ. ಸೊ ನಾವು ಯಾಕೆ ಮೊದಲೇ ಎಲ್ಲ ಬುಕಿಂಗ್ ಮಾಡ್ಕೊಂಡು ಬಂದಿಲ್ಲ ಅಂತಂದ್ರೆ ನಮ್ಗೆ ಟ್ರಾವೆಲ್ ಮಾಡೋ ಟೈಮ್ ಆಗುತ್ತೆ. ಮತ್ತು ನಮ್ಗೆ ಒಂದೇ ಪ್ಲೇಸ್ ಅಂತ ಏನು ಸ್ಪೆಸಿಫಿಕ್ ಆಗಿಲ್ಲ, ಆನ್ ದ ವೇ ಏನೇನು ಸಿಗುತ್ತೆ ಎಲ್ಲಾನು ಕೂಡ ಕವರ್ ಮಾಡ್ಕೊಂಡು ಹೋಗೋದು. ನಾವು ಫೈನಲಿ ಇವಾಗ ರಾಮೇಶ್ವರಂ ಅನ್ನ ಎಂಟ್ರಿ ಆಗಿದ್ದೀವಿ. ಮಳೆ ಕೂಡ ನಮ್ಮನ್ನ ವೆಲ್ಕಮ್ ಮಾಡಿದೆ, ಸ್ವಾಗತ ಕೋರಿದ್ದೆ. ಇಲ್ಲಿ ಒಂದು ಆಲಯಂ ಅನ್ನುವಂತಹ ಒಂದು ಲಾಡ್ಜ್ ಇದೆ. ಐ ಥಿಂಕ್ ಇದು ತಮಿಳ್ನಾಡು ಗೌರ್ಮೆಂಟ್ ಅನ್ಸುತ್ತೆ. ಬಟ್ ಅಫೋರ್ಡೇಬಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಬಟ್ ಇಲ್ಲಿ ಇಂಡಿಯನ್ ಟಾಯ್ಲೆಟ್ ವ್ಯವಸ್ಥೆ ಇದೆ, ವೆಸ್ಟರ್ನ್ ಇಲ್ಲ. ನಮ್ಮ ತಾತಾಗೆ ಅಜ್ಜಿಗೆಲ್ಲ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಮತ್ತೆ ಹುಡ್ಕೊಂಡು ಹೊರಟಿದ್ದೀವಿ. ಸೊ ನಮ್ಮ ಪ್ಲಾನ್ ಏನಂದ್ರೆ ನಿಯರ್ ಬೈ ಆದಷ್ಟು ಟೆಂಪಲ್ಗೆ ಹತ್ರ ಆಗಿದ್ರೆ ನಮಗೆ ಮಾರ್ನಿಂಗು ಅಗ್ನಿ ತೀರ್ಥಮ್ ಅಂದರೆ ಟೆಂಪಲ್ ಹೋಗೋ ಮೊದಲು ಅಗ್ನಿ ತೀರ್ಥಮಲ್ಲಿ ಸ್ನಾನ ಮಾಡ್ಕೊತಾರೆ, ಸೂರ್ಯ ನಮಸ್ಕಾರ, ಅದು ಫಸ್ಟ್ ಆಗಿರುತ್ತೆ. ಅದ ನಂತರ ಬಂದು ಟೆಂಪಲ್ ಹತ್ರ ಇನ್ನು 21 ಕೊಳ ಅಂದರೆ ಹೋಲಿ ವಾಟರ್ನ ಸ್ನಾನ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಅದಕ್ಕೆಲ್ಲದಕ್ಕೂ ನಿಯರ್ ಆಗಿರುವಂತಹ ಹೋಟೆಲನ್ನು ನಾವು ಹುಡುಕ್ತಾ ಇದ್ದೀವಿ. ಸೊ ಹೋಟೆಲ್ ಹುಡುಕಕ್ಕೆ ನಮಗೆ 2.5 hour ಅಲ್ಲೇ ಆಗೋಯ್ತು. 5:30 ಅಷ್ಟೊತ್ತಿಗೆ ನಾವು ರಾಮೇಶ್ವರನ ತಲುಪಿದ್ವಿ. ಬಟ್ ನಮ್ಗೆ ಹೋಟೆಲನ್ನು ಹುಡುಕಕ್ಕೆ ನಮ್ಗೆ ಕಂಫರ್ಟೇಬಲ್ ಆಗಿರುವಂತಹ ಒಂದು ವ್ಯವಸ್ಥೆ ಸಿಗ್ಬೇಕಲ್ವಾ, ಅದಕ್ಕೋಸ್ಕರ ಹುಡುಕಾಟದಲ್ಲೇ ಟೈಮ್ ಹೋಗೋಯ್ತು. ಸೊ ಟೆಂಪಲ್ ಹತ್ರನೇ ನಿಮಗೆ ಲೆಫ್ಟ್ ಸೈಡಲ್ಲಿ ಸಾಕಷ್ಟು ಲಾಡ್ಜ್ಗಳು ಸಿಗುತ್ತೆ. ಈ ಥರ ಟೆಂಪಲ್ನ ಎಂಟ್ರಿ ಮಾಡ್ತಾ ಇದ್ರೆ ಸೊ ಲೆಫ್ಟ್ ಸೈಡಲ್ಲಿ ಸಾಕಷ್ಟು ಲಾಡ್ಜ್ಗಳು ಸಿಗುತ್ತೆ. ನೀವು ಯಾವುದನ್ನು ಬೇಕಾದ್ರೆ ಚೂಸ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ವೆಸ್ಟರ್ನ್ ಆ್ಯಂಡ್ ಇಂಡಿಯನ್ ಎರಡು ಕೂಡ ಟಾಯ್ಲೆಟ್ ವ್ಯವಸ್ಥೆಗಳೆಲ್ಲ ಇರುತ್ತೆ. ಕಂಫರ್ಟೇಬಲ್ ಆಗಿ ಕೂಡ ಇರುತ್ತೆ. ಮಾರ್ನಿಂಗ್ ವಾಟರ್ ಕೂಡ ಇರುತ್ತೆ. ಕೆಲವೊಂದು ಇದರಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇರಲ್ಲ. ಸೊ ಬನ್ನಿ ನಾವು ಸಂಜೆ ಇವಾಗ ನೋಡೋಣ. ಒಳಗಡೆ ಅಂದರೆ ಇದು ವೆಸ್ಟ್ ಸೈಡಿಂದ ನಾವು ಎಂಟ್ರಿಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಕೆಲವೊಂದಿಷ್ಟು ಶಾಪ್ಸ್ಗಳನ್ನು ಹಾಕಿದ್ದಾರೆ. ಇಲ್ಲಿ ನೀವು ಸಾಕಷ್ಟು ಕನ್ನಡ ಮಾತಾಡುವಂತಹ ಶಾಪ್ ಕೀಪರ್ಸನ್ನು ಕೂಡ ನೀವು ನೋಡ್ಬೋದು. ಆದರೆ ನೀವು ಮಧುರೈಗೆ ಕಂಪೇರ್ ಮಾಡಿದ್ರೆ ಇಲ್ಲಿನ ಶಾಪಿಂಗ್ ಏನಿದೆ ಅಂದರೆ ನೀವು ಏನು ತಗೋಬೇಕು ಅಂತ ಅನ್ಕೊತಾ ಇದ್ರೆ ಸಾಕಷ್ಟು ಎಕ್ಸ್ಪೆನ್ಸಿವ್ ಆಗಿದೆ. ನಾರ್ಮಲ್ ನಾವು ಹೋದಾಗ ನೇಬರ್ಸ್ಗಳಿಗೆ ಫ್ಯಾಮಿಲಿಗಂತ ನಾವು ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡೇ ಇರ್ತೀವಿ ಇಷ್ಟು ದೂರ ಬಂದು. ಸೊ ಆದರೆ ನೀವು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊತಾ ಇದ್ರೆ ರಾಮೇಶ್ವರಂ ಬೇಡ, ಮಧುರೈಯಲ್ಲೇ ನೀವು ಪರ್ಚೇಸನ್ನು ಮಾಡ್ಕೊಳ್ಳಿ. ಸೊ ಇಲ್ಲಿರುವಂತಹ ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಮಾರ್ನಿಂಗ್ ಕೂಡ ನಾನು ಮತ್ತೆ ತೋರಿಸುವಂಥ ಪ್ರಯತ್ನನ ಮಾಡ್ತೀನಿ. ಸೊ ಇಲ್ಲಿರುವಂತಹ ಈ ಹಾಲ್ ಏನಿದೆ ಪಿಲ್ಲರ್ ಹಾಲ್ಸ್ ಆ್ಯಂಡ್ ಆಲ್, ಇದು
ಈ ಕಾರಿಡಾರ್ ಅತ್ಯಂತ ದೊಡ್ಡ ಭಾರತದಲ್ಲಿರುವಂತಹ ಟೆಂಪಲ್ಗಳಲ್ಲಿ ಅತ್ಯಂತ ಉದ್ದ ಆಗಿರುವಂತಹ ಕಾರಿಡಾರ್ ಅಂತ ಕರೆಸ್ಕೊಳ್ಳುತ್ತೆ. 1.2 ಕಿಲೋಮೀಟರ್ ಅಷ್ಟು ದೊಡ್ಡದಾಗಿರುವಂತಹ ಕಾರಿಡಾರ್ಗಳನ್ನ ಇಲ್ಲಿ ನೋಡ್ಬೋದು. ಅದ್ರ ಮೇಲ್ಗಡೆ ಇರುವಂತಹ ಸೀಲಿಂಗ್ ಅಲ್ಲೂ ಕೂಡ ನೀವು ಚಿತ್ರಣನ ಕೂಡ ನೋಡ್ಬೋದು. ಇಲ್ಲಿ ನಾವೆಲ್ಲ ಓಡೋಡ್ ಹೋಗ್ತಾ ಇರೋದು ಆನೆಯನ್ನು ನೋಡೋಕ್ಕೋಸ್ಕರ. ಬಟ್ ಆನೆ ಅಷ್ಟೇ ಬರ್ತಾ ಇರಲಿಲ್ಲ, ಅದ್ರ ಜೊತೆಗೆ ರಥನೂ ಕೂಡ ಹೊರಟಿತ್ತು. ಇದು ರಥ ಬೀದಿ ತರ ಇದೆ. ಸೊ ನೋಡಿ, ಎಂಜಾಯ್ ಮಾಡಿ. ಮಾರ್ನಿಂಗ್ ಇದೇ ವೆಸ್ಟ್ ಗೇಟ್ ಇಂದ ಬಂದು ನಾವು ಆ ಹೋಲಿ ವಾಟರ್ ತೀರ್ಥಂ ಏನಿದೆ, ಕೊಳದ ತೀರ್ಥ ಸ್ನಾನ ಅಂತ ಏನ್ ಕರಿತೀವಿ 21, ಅದನ್ನ ಮಾಡ್ಬೇಕಾಗತ್ತೆ. ಸೊ ಬನ್ನಿ, ಇವಾಗ ಮಾರ್ನಿಂಗ್ ಆಗಿದೆ. ಫಸ್ಟ್ ನಾವು ಅಗ್ನಿ ತೀರ್ಥಮ್ಮಲ್ಲಿ ಸೂರ್ಯ ನಮಸ್ಕಾರ ಮಾಡ್ತಾ ಸಮುದ್ರದಲ್ಲಿ ಸ್ನಾನನ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾವು ಅಂದರೆ ವೆಸ್ಟರ್ನು ಇಂಡಿಯನ್ ಅಂತ ಏನಿಲ್ಲ, ನೀವು ಯಾವುದೇ ಕ್ಲಾತಲ್ಲಿ ಕೂಡ ಬರ್ಬೋದು. ಮೆನ್ಸ್ ಕೂಡ ಲುಂಗಿನೇ ಹಾಕಬೇಕು ಅಂತ ಏನಿಲ್ಲ, ನೀವು ಶಾರ್ಟ್ಸು ಪ್ಯಾಂಟ್ ಯಾವುದ್ರಲ್ಲೂ ಕೂಡ ಬರ್ಬೋದು. ಬೆಟರ್ ಲೇಡೀಸ್ಗಳು ಸ್ವಲ್ಪ ರಿವೀಲಿಂಗ್ ಕ್ಲಾತನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಬನ್ನಿ ಇವಾಗ ಸೂರ್ಯ ನಮಸ್ಕಾರವನ್ನು ಮಾಡೋಣ, ಈ ವ್ಯೂವನ್ನು ಎಂಜಾಯ್ ಮಾಡೋಣ. ನೀವು ಕೂಡ ಕಣ್ ತುಂಬ್ಕೊಳ್ಳಿ. ಇದು ಅಗ್ನಿ ತೀರ್ಥಂ, 4 ಧಾಮ್ಗಳಲ್ಲಿ ಒಂದಾಗಿರುವಂತಹ ಈ ರಾಮೇಶ್ವರಮ್ಗೆ ಬಂದಿದ್ದೀವಿ. ರಾಮೇಶ್ವರ ನಾಥ ಸ್ವಾಮಿಯನ್ನ ನೋಡೋಕ್ಕೋಸ್ಕರ, ಅದಕ್ಕೋಸ್ಕರ ಫಸ್ಟ್ ಅಗ್ನಿ ತೀರ್ಥಮಲ್ಲಿ ಸ್ನಾನ ಮಾಡ್ಕೊಳ್ಳೋಣ. ನಾರ್ಮಲಿ ಅಗ್ನಿ ತೀರ್ಥಮಲ್ಲಿ ಸ್ನಾನ ಆದ ತಕ್ಷಣನೇ ಎಲ್ಲರೂ ಕೂಡ ಟೆಂಪಲ್ ಹತ್ರ ವೆಸ್ಟ್ ಗೇಟ್ ಏನಿದೆ ಅಲ್ಲಿ ಹೋಲಿ ವಾಟರ್ನ ಸ್ನಾನ ಮಾಡೋಕ್ಕೋಸ್ಕರ ಅಂತಾನೆ ಹೋಗ್ತಾರೆ. ಡೈರೆಕ್ಟ್ ಆಗಿ ನೀವು ಹೋಗ್ಬೋದು, ಅಲ್ಲಿ ಹೋಲಿ ಸ್ನಾನ ಮಾಡ್ಕೊಂಡು ಅದ್ರ ನಂತರ ಮತ್ತೆ ನೀವು ಡೈರೆಕ್ಟ್ ಟೆಂಪಲ್ ಎಂಟ್ರಿನ ಮಾಡ್ಬೋದು. ಹಸಿ ಬಟ್ಟೆನ ನೀವು ಅಲ್ಲೇ ಹಾಲ್ ಏನಿರುತ್ತೆ ಅಂದ್ರೆ ಅದಕ್ಕೋಸ್ಕರ ಸಪ್ರೇಟ್ ಚೇಂಜಿಂಗ್ ರೂಮ್ ಅಂತ ಏನೂ ಇಲ್ಲ, ಅಲ್ಲೇ ನೀವು ಕಾರಿಡಾರ್ ಅಲ್ಲೇ ಚೇಂಜ್ ಮಾಡ್ಕೋಬಹುದು. ಬೆಟರ್ ಅಂದ್ರೆ ನೀವು ನಿಯರ್ ಬೈ ಹೋಟೆಲ್ ಅನ್ನ ಚೂಸ್ ಮಾಡ್ಕೊಂಡಿದ್ರೆ ನೀವು ಈ ಅಗ್ನಿ ತೀರ್ಥಂ ಸ್ನಾನ ಆದ ತಕ್ಷಣ 21 ಹೋಲಿ ವಾಟರ್ ಸ್ನಾನ ಮಾಡ್ತೀರಾ ಟೆಂಪಲಿಗೆ ಹೋಗಿ. ಅದನ್ನು ಮುಗಿಸಿ ನೀವು ನಿಮ್ಮ ಹೋಟೆಲಿಗೆ ಹೋಗಿ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ನೀವು ಬರ್ಬೋದು ಇಲ್ಲಿ ಟೆಂಪಲ್ ದರ್ಶನಕ್ಕಂತ. ನಾರ್ಮಲಿ ಎಲ್ಲ ಭಕ್ತಾದಿಗಳು ಏನು ಮಾಡ್ತಾರೆ, ಹಾಗೆ ಹೋಲಿ ವಾಟರ್ ಸ್ನಾನ ಆದ ತಕ್ಷಣ ಹಾಗೆ ಡೈರೆಕ್ಟ್ಲಿ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಎಂಟ್ರಿಯನ್ನು ಕೊಡ್ತಾರೆ ಟೆಂಪಲ್ಗೆ. ಬಟ್ ನಮಗೆ ಹೋಟೆಲ್ ಹತ್ರ ಆಗಿದ್ರಿಂದ ನಾವು ಮತ್ತೆ ಹೋಟೆಲಿಗೆ ಹೋಗಿ ಸ್ನಾನ ಮಾಡಿಕೊಂಡು ಟೆಂಪಲ್ನ ಎಂಟ್ರಿ ಮಾಡಿದ್ವಿ. ಈ ಟೆಂಪಲ್ನ ವಿಶೇಷತೆ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ರಾಮ ಲಕ್ಷ್ಮಣ ಸೀತೆ ಹನುಮಾನು ಲಂಕೇಶ್ವರನನ್ನು ವಧಿಸಿ ಅಲ್ಲಿಂದ ಬರ್ತಾರೆ ರಾಮೇಶ್ವರಂ ಹತ್ರ. ಅವರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇರತ್ತೆ, ರಾಮ ಸೀತೆಗೆ ಪಾಪ ಪ್ರಜ್ಞೆ ಕಾಡ್ತಾ ಇರತ್ತೆ. ಯಾಕಂದ್ರೆ ರಾಕ್ಷಸ ರಾವಣನು ಕೂಡ ಒಬ್ಬ ಬ್ರಾಹ್ಮಣನಾಗಿರ್ತಾನೆ, ಬ್ರಾಹ್ಮಣನ ಹತ್ಯೆ ಮಾಡಿದ್ದು ಪಾಪ ಸುತ್ಕೊಳ್ಳುತ್ತೆ. ಅದು ಒಂದು ಗಿಲ್ಟ್ ಫೀಲ್ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಶಿವನನ್ನ ಆರಾಧನೆ ಮಾಡಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೊಂತಾರೆ. ಅಗಸ್ತ್ಯ ಮುನಿಗಳ ಸಲಹೆಯಂತೆ ರಾಮನಾಥಪುರ ಅಂದ್ರೆ ಇಲ್ಲಿ ರಾಮೇಶ್ವರಂ ಅಲ್ಲೇ ಅವರು ಆರಾಧನೆಯನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಅದಕ್ಕೋಸ್ಕರನೇ ಅವರು ಸಮಯ ನಿಗದಿಪಡಿಸ್ಕೊಳ್ತಾರೆ. ಹನುಮಂತನನ್ನ ಕರೆದು ಕೈಲಾಸ ಪರ್ವತದಿಂದ ಶಿವಲಿಂಗವನ್ನು ತರೋಕೆ ರಾಮನು ಹನುಮಂತನಿಗೆ ಆದೇಶವನ್ನ ನೀಡಿರ್ತಾರೆ. ಸಮಯ ಮೀರ್ತಾ ಇರೋದ್ರಿಂದ ವಿಚಲಿತಲಾದಂತಹ ಸೀತಾ ಮಾತೆಯು ರಾಮನೊಂದಿಗೆ ಮರಳಿನಲ್ಲಿಯೇ ಶಿವಲಿಂಗವನ್ನ ಮಾಡಕ್ಕೆ ಕೇಳ್ಕೊಳ್ತಾಳೆ. ಅಷ್ಟೇ ಸಮಯದಲ್ಲಿ ಹನುಮಂತನು ಕೂಡ ಶಿವಲಿಂಗವನ್ನ ತಂದು ಅಲ್ಲಿ ಇಡ್ತಾರೆ. ಸೊ ಅದಕ್ಕೋಸ್ಕರನೇ ಇವಾಗ 2 ಶಿವಲಿಂಗದ ಆರಾಧನೆ ಅಲ್ಲಿ ನಡೆಯುತ್ತೆ.
ಪ್ರಭು ಶ್ರೀರಾಮನು ಮಾಡಿದಂತಹ ಮರಳಿನ ಶಿವಲಿಂಗವು ಕಲ್ಲಾಗಿ ಪರಿವರ್ತನೆ ಆಗತ್ತೆ. ಅದನ್ನೇ ಇವಾಗ ರಾಮೇಶ್ವರಮಲ್ಲಿ ಪೂಜೆಯನ್ನ ಮಾಡ್ಕೊಂತ ಬರಲಾಗ್ತಾ ಇದೆ. ದೇವರ ದರ್ಶನ ಬೇಗ ಆಗಬೇಕು ಅಂದ್ರೆ ನೀವು 100 ರೂಪೀಸ್ ಅಥವಾ 200 ರೂಪೀಸ್ ಸ್ಪೆಷಲ್ ಟಿಕೆಟ್ ನ ತಗೊಂಡು ನಿಮ್ಮ ದರ್ಶನ 1 ಅವರ್ ಒಳಗಡೆ ಆಗ್ಬಿಡತ್ತೆ. ಅದು ಕಡಿಮೆ ಸಮಯ ತಗೊಳತ್ತೆ. ಅಂಡ್ ನಾನು ಯಾವುದೇ ರೀತಿಯ ಸ್ಟ್ರಿಕ್ಟ್ ಆದ ಡ್ರೆಸ್ ಕೋಡ್ ಅನ್ನ ಇಲ್ಲಿ ಫಾಲೋ ಮಾಡಲಾಗಲ್ಲ. ಬಟ್ ಆದ್ರೂ ಕೂಡ ರಿವೀಲಿಂಗ್ ಆಗುವಂತ ಕ್ಲಾತ್ಸ್ ಅನ್ನ ಲೇಡೀಸ್ಗಳು ಅವಾಯ್ಡ್ ಮಾಡೋದು ಬೆಟರ್. ಮಧುರೆಯಲ್ಲಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡೋ ತರ ಇಲ್ಲಿ ಇಲೆಕ್ಟ್ರಿಕಲ್ ಗ್ಯಾಜೆಟ್ ಅಥವಾ ಫೋನ್ಗಳ ಜಮಾ ಮಾಡೋ ಅವಶ್ಯಕತೆ ಇಲ್ಲ. ನೀವು ಒಳಗೂ ಕೂಡ ಕ್ಯಾರಿ ಮಾಡಬಹುದು. ಬಟ್ ಅವಾಯ್ಡ್ ಮಾಡಿ ಗುಡಿ ಮುಂದೆ ಅಥವಾ ದೇವ್ರ ಮುಂದೆಲ್ಲ ಫೋಟೋ ತೆಗೆಯೋದನ್ನ ಅವಾಯ್ಡ್ ಮಾಡಿ ಅಷ್ಟೇ. ಜ್ಯೋತಿರ್ಲಿಂಗವನ್ನ ನೋಡಿ ನಾವಂತೂ ಸಾಕಷ್ಟು ಖುಷಿ ಪಟ್ಟಿದೀವಿ. ನಿಮ್ಗೂ ಕೂಡ ಅಷ್ಟೇ ಒಳ್ಳೆಯ ಅನುಭವ ರಾಮೇಶ್ವರಮಲ್ಲಿ ಆಗತ್ತೆ ಅಂತ ಹೇಳ್ತಾ ನೀವು ಕೂಡ ಬರುವಂತಹ ಪ್ಲಾನ್ ಅನ್ನ ಆದಷ್ಟು ಬೇಗ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ರಾಮೇಶ್ವರನ ಸಾಕಷ್ಟು ಉಳಿದ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡುವ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್.